ಹೆಲೋ ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ವರ್ಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ವರ್ಬ್ ಅಂದರೆ ಏನು, ಎಕ್ಸಾಂಪಲ್ಸ್, ವರ್ಕ್ಶೀಟ್, ಡೆಫಿನೇಷನ್ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಜೊತೆ ನೋಡಿ ಈ ವಿಡಿಯೋನ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೀವೆಲ್ಲರದ್ದು ನನಗೆ ಸಪೋರ್ಟ್ ಬೇಕು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವರ್ಬ್ ಅಂದರೆ ಏನು, ವರ್ಬ್ಗಿಂತ ಅದೇನು ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ನಾನು ಇಲ್ಲಿ ಎಕ್ಸಾಂಪಲ್ಸನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬ್ರಷ್ ಇದು ಬ್ರಷ್ ಏನು ಮಾಡ್ತಾ ಇದ್ದಾನೆ, ಇವನು ಬ್ರಷ್ ಮಾಡ್ತಾ ಇದ್ದಾನೆ ಟೀತಿಗೆ. ಸೊ ಇವನು ಏನು ಮಾಡ್ತಾ ಇದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ, ವಾಶ್ ಮಾಡ್ತಾ ಇದ್ದಾನೆ ಫೇಸಿಗೆ. ಸೊ ಬಾತ್ ಮಾಡ್ತಾ ಇದ್ದಾನೆ, ಸ್ನಾನ ಮಾಡ್ತಾ ಇದ್ದಾನೆ ಬಾಯ್. ಮತ್ತು ಕೋಮ್ ಮಾಡ್ತಾ ಇದ್ದಾರೆ ಹೇರ್ಸಿಗೆ. ಸೊ ಟ್ರಾವೆಲ್ ಮಾಡ್ತಾ ಇದ್ದಾರೆ ಚಿಲ್ಡ್ರನ್ಸ್. ಸ್ಟಡಿ ಮಾಡ್ತಾ ಇದ್ದಾಳೆ ಗರ್ಲ್. ಪ್ಲೇ ವಿತ್ ಎ ಟಾಯ್ಸ್. ಸೊ ಟಾಯ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ. ಕುಕ್ ಮಾಡ್ತಾ ಇದ್ದಾರೆ ಫುಡ್ಡನ್ನ. ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಗರ್ಲ್. ಸೊ ಇದೆಲ್ಲ ನಿಮ್ಗೆ ಏನು ತೋರಿಸ್ತಾ ಇದೆ ಅಂದರೆ, ಒಂದು ಕೆಲಸನ ಮಾಡ್ತಾ ಇದ್ದಾರೆ, ಒಂದು ಕೆಲಸ ಮಾಡ್ತಾ ಇದೆ, ಆ್ಯಕ್ಷನ್ ಮಾಡ್ತಾ ಇದೆ. ಸೊ ಬೇಸಿಕಲಿ ಆಲ್ ದೀಸ್ ಆರ್ ಆ್ಯಕ್ಷನ್ ವರ್ಡ್ಸ್. ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ದೇ ಟಾಕ್ ಅಬೌಟ್ ದ ಥಿಂಗ್ಸ್ ಯು ಡೂ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅಲ್ವಾ ಈ ಥಿಂಗ್ಸಿಗೆ. ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಆ್ಯಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್. ನಾವೇನು ಮಾಡ್ತೀವೋ ಆ ಆ್ಯಕ್ಷನ್ನ ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬ್ರಷ್ ದ ಟೀತ್. ಸೊ ನಾವೇನು ಮಾಡ್ತಾ ಇದ್ದೀವಿ ಅದು ಕೆಲಸನ ಹೇಳ್ತಾ ಇರುತ್ತಲ್ಲ, ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಆ್ಯಕ್ಷನ್ ವರ್ಡ್ಸ್, ಆಲ್ ದೀಸ್ ಆರ್ ಆ್ಯಕ್ಷನ್ ವರ್ಡ್ಸ್. ದೇ ಟಾಕ್ ಅಬೌಟ್ ದ ಥಿಂಗ್ಸ್ ಯು ಡೂ. ಆ್ಯಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್ಸ್. ಇದೆಲ್ಲ ಆ್ಯಕ್ಷನ್ ವರ್ಡ್ಸ್, ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನೋಡಿ ಫ್ರೆಂಡ್ಸ್, ಏನು ಅಂತ. ದ ಟಾರ್ಟಾಯ್ಸ್ ಕ್ರಾಲ್. ಇಲ್ಲಿ ನೋಡಿ, ಟಾರ್ಟಾಯ್ಸ್ ಏನು ಮಾಡ್ತಾ ಇದೆ, ಕ್ರಾಲ್ ಮಾಡ್ತಾ ಇದೆ. ಕ್ರಾಲ್ ಮಾಡ್ತಾ ಇದೆಯಲ್ಲ, ಅದು ಒಂದು ಕೆಲಸ, ಅದು ಆ್ಯಕ್ಷನ್. ಸೊ ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ವಿ ಬಿಲ್ಟ್ ಸ್ಯಾಂಡಲ್ ಕಾಸ್ಟಲ್ಸ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದಾರೆ ಇವರು, ಸ್ಯಾಂಡಲ್ ಕಾಸ್ಟಲ್ಸ್ನ ಬಿಲ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಬಿಲ್ಟ್ ಮಾಡ್ತಾ ಇರೋದು ಒಂದು ಕೆಲಸ, ಅದಕ್ಕೆ ವರ್ಬ್ ಅಂತ ಕರಿತೀವಿ. ನೌನ್ ಏನು ಮಾಡ್ತಾ ಇದೆ ಅಂತ ಹೇಳುವಂತಹ ಪದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಪಾಪ, ದಿಯಾ ಆ್ಯಂಡ್ ದೀನು ಸ್ಕ್ರಬ್ ದ ಕಾರ್. ಕಾರಿಗೆ ಏನು ಮಾಡ್ತಾ ಇದ್ದಾರೆ ಇವರು, ಸ್ಕ್ರಬ್ ಮಾಡ್ತಾ ಇದ್ದಾರೆ. ಪಾಪ, ದಿಯಾ ಮತ್ತು ದೀನು 3 ಜನನು ಸೇರಿಕೊಂಡು ಕಾರಿಗೆ ಸ್ಕ್ರಬ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಕ್ರಬ್ ಮಾಡ್ತಾ ಇರುವಂತಹ ಕೆಲಸಕ್ಕೆ ನಾವು ನೌನ್ ಅಂತ ಕರಿತೀವಿ. ದ ಕೋಲಾ ಸ್ಲೀಪ್ಸ್ ಆನ್ ದ ಬ್ರಾಂಚ್. ಸೊ ಇಲ್ಲಿ ನೋಡ್ತಾ ಇರಿ, ಕೋಲಾ ಏನು ಮಾಡ್ತಾ ಇದೆ, ಸ್ಲೀಪಿಂಗ್ ಮಾಡ್ತಾ ಇದೆ. ಸೊ ಈ ಮಾಡ್ತಾ ಇರೋವಂತಹ ಕೆಲಸಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಹಿಯರ್ ಸ್ಲೀಪ್ಸ್ ಈಸ್ ದ ವರ್ಬ್. ದ ಡೀರ್ ರನ್ಸ್. ಡೀರ್ ಏನು ಮಾಡ್ತಾ ಇದೆ, ರನ್ ಮಾಡ್ತಾ ಇದೆ. ಸೊ ಇದಕ್ಕೂ ನಾವು ವರ್ಬ್ ಅಂತ ಕರಿತೀವಿ. ದ ಚಿಲ್ಡ್ರನ್ ಸ್ಟ್ರೆಚ್ ಇನ್ ಯೋಗ ಕ್ಲಾಸ್. ಚಿಲ್ಡ್ರನ್ಸ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಸ್ಟ್ರೆಚ್ ಇನ್ ದ ಯೋಗ ಕ್ಲಾಸ್. ಸನಾ ಡ್ರಾಸ್. ಸನಾ ಏನು ಮಾಡ್ತಾ ಇದ್ದಾಳೆ, ಡ್ರಾಯಿಂಗ್ನ ಮಾಡ್ತಾ ಇದ್ದಾಳೆ. ಸೊ ಹಿಯರ್ ಡ್ರಾ ಇಸ್ ದ ಆಕ್ಷನ್ ವರ್ಡ್ಸ್, ದಿಸ್ ಈಸ್ ದ ವರ್ಬ್. ಇದು ಒಂದು ವರ್ಬ್. ಅಲಿ ಮಿಕ್ಸಸ್ ದ ಸಲಾದ್. ಇಲ್ಲಿ ಅಲಿ ಏನು ಮಾಡ್ತಾ ಇದ್ದಾನೆ, ಸಲಾದನ್ನ ಮಿಕ್ಸ್ ಮಾಡ್ತಾ ಇದ್ದಾನೆ. ಒಂದು ಕೆಲಸ ಮಾಡ್ತಾ ಇದ್ದಾನೆ, ಮಿಕ್ಸ್ ಮಾಡ್ತಾ ಇದೆ. ಈ ಮಿಕ್ಸ್ ಇದೆಯಲ್ಲ ಫ್ರೆಂಡ್ಸ್, ಇದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ಅನ್ಸ್ಕ್ರಂಬಲ್ ವರ್ಡ್ಸ್ ಇದೆ ವರ್ಬ್ ಇಂದು. ಸೊ ಇದಕ್ಕೆ ನಾವು ಕರೆಕ್ಟ್ ಫಾರ್ಮಲ್ಲಿ ಬರಿಬೇಕು. ಸಿಂಗ್ ಒಂದು ಕೆಲಸ ಅಲ್ವಾ, ಸೊ ಆ್ಯಕ್ಷನ್ ಅಲ್ವಾ. ಸೊ ಆ್ಯಕ್ಷನ್ ವರ್ಡ್ ಆರ್ ಕಾಲ್ಡ್ ವರ್ಬ್ಸ್. ಸ್ಕಿಪ್ಪಿಂಗ್, ಸ್ವಿಮ್ಮಿಂಗ್, ರೈಡ್, ಪೇಂಟ್, ಸ್ವಿಂಗಿಂಗ್, ಇದೆಲ್ಲ ಒಂದು ಕೆಲಸ, ಒಂದು ಆ್ಯಕ್ಷನ್ ವರ್ಡ್ಸ್. ಸೊ ಇದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ಇದು ವರ್ಕ್ಶೀಟ್ ನೀವು ಈಸಿಯಾಗಿ ನಿಮ್ಮ ಮಕ್ಕಳನ್ನ ಮಾಡಿಕೊಡ್ಬೋದು. ಮತ್ತು ನೀವೇ ನೋಡ್ತಾ ಇದ್ದೀರಾ ಅಂದರೆ ಇದನ್ನು ನೀವು ಕೂಡ ಮಾಡಿಕೊಂಡು ಈಸಿಯಾಗಿ ಓದ್ಕೊಳ್ಬೋದು. ಸೊ ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಇಲ್ಲಿ
ಮೇಕ್ ದ ಬೆಡ್, ವಾಶ್ ದ ಬೇಬಿ. ಇಲ್ಲಿ ಸ್ವಲ್ಪ ಪಿಕ್ಚರ್ಸ್ ಇದೆ. ಇದು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಇದನ್ನ ಬರಿಬೇಕು. ಸೊ ಇಲ್ಲಿ ನೋಡಿ, ಸ್ವೀಪ್ ದ ಫ್ಲೋರ್. ಇವನು ಏನು ಮಾಡ್ತಾ ಇದ್ದಾನೆ? ಫ್ಲೋರ್ನ ಸ್ವೀಪ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ನೋಡಿ, ಡ್ರೈ ದ ಕ್ಲಾತ್ಸ್. ಇವನು ಏನು ಮಾಡ್ತಾ ಇದ್ದಾನೆ? ಕ್ಲಾತ್ಸ್ನ ಡ್ರೈ ಮಾಡ್ತಾ ಇದ್ದಾನೆ. ಫೀಡ್ ದ ಪೆಟ್. ಇವಳು ಏನು ಮಾಡ್ತಾ ಇದ್ದಾಳೆ? ಫೀಡ್ ಮಾಡ್ತಾ ಇದ್ದಾಳೆ ಪೆಟ್ನ. ಇಲ್ಲಿ ಫೀಡ್ ಏನು? ವರ್ಬ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ವಾಶ್ ದ ಡಿಶಸ್. ಸೊ ವಾಶ್ ಏನಾಗಿದೆ? ಇಲ್ಲಿ ವರ್ಬ್ ಆಗಿದೆ. ಒಂದು ಕೆಲಸ ಅಲ್ವಾ ಇದು? ಸೊ ಆಕ್ಷನ್ ಅಲ್ವಾ ಇದು? ಸೊ ಇದಕ್ಕೆ ವಾಶ್ ಅದು ವರ್ಬ್ ಆಗಿದೆ. ಸೊ ಇಲ್ಲೇನು? ವಾಟರ್ ದ ಪ್ಲಾಂಟ್ಸ್. ಸೊ ಪ್ಲಾಂಟಿಗೆ ಏನು ಮಾಡ್ತಾ ಇದ್ದಾನೆ? ವಾಟರ್ ಹಾಕ್ತಾ ಇದ್ದಾನೆ. ಸೊ ಇದು ಏನಾಯ್ತು? ವರ್ಬ್ ಆಯ್ತು. ವೈಪ್ ದ ವಿಂಡೋಸ್. ವಿಂಡೋಸ್ ಏನು ಮಾಡ್ತಾ ಇದ್ದಾಳೆ? ಇವರು ವೈಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ವೈಪ್ ಏನಾಯ್ತು? ಆಕ್ಷನ್ ವರ್ಡ್. ಇದಕ್ಕೆ ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಕ್ ದ ಬೆಡ್. ಬೆಡ್ನ ಅವರು ಚೆನ್ನಾಗಿ ಮೇಕ್ ಮಾಡ್ತಾ ಇದ್ದಾರೆ ಮಲ್ಗಕ್ಕೆ. ಸೊ ಅದಕ್ಕೆ ನಾವು ಮೇಕ್ ಏನು? ವರ್ಬ್. ಫೋಲ್ಡ್ ದ ಕ್ಲೋತ್ಸ್. ಕ್ಲೋತ್ಸ್ನ ಫೋಲ್ಡ್ ಮಾಡಿ ಇಡ್ತಾ ಇದ್ದಾರೆ. ಆ ಫೋಲ್ಡ್ ಏನು? ಆಕ್ಷನ್ ವರ್ಡ್. ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ವಾಚ್ ದ ಬೇಬಿ. ಬೇಬಿಗೆ ನೋಡ್ಕೊಳ್ತಾ ಇದ್ದಾರೆ. ಸೊ ವಾಚ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವರ್ಕ್ಶೀಟ್ ಇದೆ. ಇಲ್ಲಿ ವಾಟ್ ಡು ಜಿಮ್ಮಿ ಆ್ಯಂಡ್ ಅಜೀಜ್ ಡೂ? ಜಿಮ್ಮಿ ಆ್ಯಂಡ್ ಅಜೀಜ್ ಆರ್ ದ ಮೆಕ್ಯಾನಿಕ್ಸ್. ದೇ ಡ್ಯಾಶ್ ದ ಕಾರ್. ಫಿಕ್ಸ್ ದ ಕಾರ್. ಫಿಕ್ಸ್ ಒಂದು ವರ್ಬ್ ಅಲ್ವಾ? ಒಂದು ಕೆಲಸ ಅಲ್ವಾ? ಆಕ್ಷನ್ ವರ್ಡ್ ಅಲ್ವಾ? ಸೊ ಇದಕ್ಕೆ ಫಿಕ್ಸ್, FIX ಫಿಕ್ಸ್. ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಸೊ FIX ಫಿಕ್ಸ್ ದ ಕಾರ್. ಸೊ ಇಲ್ಲಿ ನೋಡಿ, ವಾಟ್ ಡಸ್ ಮಿಸ್ಟರ್ ಫರ್ನಾಂಡಿಸ್ ಡೂ? ಮಿಸ್ಟರ್ ಫರ್ನಾಂಡಿಸ್ ಏನ್ ಮಾಡ್ತಾ ಇದ್ದಾರೆ? ಮಿಸ್ಟರ್ ಫರ್ನಾಂಡಿಸ್ ಟೀಚರ್ಸ್. ಅವ್ರು ಏನ್ ಮಾಡ್ತಾ ಇದ್ದಾರೆ? ಟೀಚ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ವಾಟ್ ಡಸ್ ಶೆಫ್ ರೂಬಿ ಡೂ? ಶೆಫ್ ರೂಬಿ ಇವರು ಏನ್ ಮಾಡ್ತಾ ಇದ್ದಾರೆ? ಶೆಫ್ ರೂಬಿ ಕುಕ್ಸ್ ಟೇಸ್ಟಿ ಫುಡ್. ಸೊ ಇವ್ರು ಏನ್ ಮಾಡ್ತಾ ಇದ್ದಾರೆ? ಕುಕ್ ಮಾಡ್ತಾ ಇದ್ದಾರೆ. ಈ ಕುಕ್ಸ್ ಆಯ್ತಲ್ಲ, ಇದಕ್ಕೆ ನಾವು ವರ್ಬ್ ಅಂತ, ಒಂದು ಕೆಲಸ ಅಲ್ವಾ? ಇದಕ್ಕೆ ವರ್ಬ್ ಅಂತ ಕರಿತೀವಿ. ವಾಟ್ ಡಸ್ ಡಾಕ್ಟರ್ ಮಲಿಕ್ ಡೂ? ಸೊ ಡಾಕ್ಟರ್ ಮಲಿಕ್ ಏನ್ ಮಾಡ್ತಾ ಇದ್ದಾರೆ? ಡಾಕ್ಟರ್ ಮಲಿಕ್ ಕೇರ್ಸ್ ಪೇಷಂಟ್ಸ್. ಸೊ ಕೇರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಚೆಕಪ್ ಮಾಡ್ತಾ ಇದ್ದಾರೆ ಅವರು. ಸೊ ಅದನ್ನ ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ವಾಟ್ ಡಸ್ ಮಿಸ್ಟರ್ ಪೆನ್ವೆಲಾ ಡೂ? ಮಿಸ್ಟರ್ ಪೆನ್ವೆಲಾ ಈ ಬಸ್ಸಿಂದು ಡ್ರೈವರ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಮಿಸ್ ಪೆನ್ವೆಲಾ ಈಸ್ ಎ ಬಸ್ ಡ್ರೈವರ್. ಶಿ ಡ್ರೈವ್ಸ್ ಎ ಬಸ್. ಅವರು ಡ್ರೈವ್ಸ್ ಮಾಡ್ತಾ ಇದ್ದಾರೆ ಬಸ್ನ. ಸೊ ಇದು ಒಂದು ಆಕ್ಷನ್ ವರ್ಡ್. ಇದಕ್ಕೆ ವರ್ಬ್ ಅಂತ ಕರಿತೀವಿ. ಇನ್ನೊಂದ್ಸಲ ನಿಮಗೆ ರಿವೈಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಏನು ವರ್ಬ್ ಅಂದ್ರೆ? ವರ್ಬ್, ಆಲ್ ದೀಸ್ ಆರ್ ಆಕ್ಷನ್ ವರ್ಡ್. ದೇ ಟಾಕ್ ಅಬೌಟ್ ದ ಥಿಂಗ್ಸ್ ಯು ಡೂ. ಆಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್. ಒಂದು ನಾಯಿ ಇದೆ. ನಾಯಿ ಏನ್ ಮಾಡ್ತಾ ಇದೆ? ಊಟ ಮಾಡ್ತಾ ಇದೆ. ಸೊ ಅದು ಮಾಡ್ತಾ ಇರೋದು ಇಲ್ಲಿ ಊಟ. ನಾಯಿ ಊಟ ಮಾಡ್ತಾ ಇದೆ. ಸೊ ಊಟ ಮಾಡ್ತಾ ಇದೆ. ಆ ಮಾಡ್ತಾ ಇರೋ ಕೆಲಸ, ಊಟ ಮಾಡ್ತಾ ಇದೆಯಲ್ಲ, ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ನಾಯಿ ಬೊಗಳ್ತಾ ಇದೆ. ಸೊ ಬೊಗಳ್ತಾ ಇದೆ, ಬೊಗಳ್ತಾ ಇರೋದು ಒಂದು, ಅದು ಏನಾಗಿದೆ? ವರ್ಬ್ ಆಗಿರುತ್ತೆ. ಸೊ ಏನು? ರಾಮ ಓಡುತ್ತಾ ಇದ್ದಾನೆ. ಸೊ ಓಡ್ತಾ ಇರೋದು ಅದು ಒಂದು ವರ್ಬ್ ಆಗಿರುತ್ತೆ. ಸೊ ಆ ಥರ ಫ್ರೆಂಡ್ಸ್ ನೋಡಿ, ಸ್ನಾನ ಮಾಡ್ತಾ ಇದ್ದಾರೆ ರಾಮ ಅಂತ ಒಂದಿದ್ರೆ, ಆ ಸ್ನಾನ ಮಾಡ್ತಾ ಇರೋದು ಒಂದು ಕೆಲಸ, ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ವರ್ಬ್ಸ್. ಐ ಹೋಪ್ ಫ್ರೆಂಡ್ಸ್ ನಿಮಗೆಲ್ಲ ಅರ್ಥ ಆಗಿದೆ ವರ್ಬ್ ಅಂದರೆ ಏನು ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.